ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಸ್ಮ್ಯಾಕ್ ಡೌನ್ ಕೂಡ ಮುಗ್ದಿದೆ. ಏನೇನಾಯ್ತು ಇವತ್ತಿನ ಸ್ಮ್ಯಾಕ್ ಡೌನ್ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಬರ್ಬೇಕಾದ್ರೆ ಮೊದಲನೇದಾಗಿ ಡೇಮಿಯನ್ ಪ್ರೀಸ್ಟ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಅಲ್ಲಿಂದ ಶೋ ಪ್ರಾರಂಭ ಆಗುತ್ತೆ. ಅಂಡ್ ಅಫಿಷಿಯಲ್ ಆಗಿ ಶೋನ ಓಪನಿಂಗ್ ಅಲ್ಲಿ ನಮಗೆ ವೈಪರ್ ರ್ಯಾಂಡಿ ಓರ್ಟನ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ರ್ಯಾಂಡಿ ಓರ್ಟನ್ ಅವರು ರಿಂಗಿಗೆ ಬರ್ತಾರೆ. ಮೊದಲನೇದಾಗಿ ನಾನು ಜಾನ್ ಸಿನಾ ಅವರ ಬಗ್ಗೆ ಮಾತಾಡಬೇಕು. ನಾನು ಈ ಒಂದು ಇಂಡಸ್ಟ್ರಿಗೆ ಬಂದಾಗಿಂದನೂ ಕೂಡ ಜಾನ್ ಸಿನಾ ಅವ್ರನ್ನ ನೋಡ್ತಾ ಇದ್ದೀನಿ. ಅಂಡ್ ಜಾನ್ ಸಿನಾ ಅವರು ಯಾವಾಗಲೂ ಕೂಡ ನೆವರ್ ಗಿವ್ ಅಪ್ ಅಂತ ಇದ್ರು. ಅಂಡ್ ಅವರು ಈ ಒಂದು ಇಂಡಸ್ಟ್ರಿಯ ಟಾಪ್ ಅಲ್ಲಿ ಇದ್ರು. ಬಟ್ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಅವರು ರಾಕ್ ಅವರ ಬಾಟಮ್ ಗೆ ಹೋಗಿದ್ದಾರೆ. ಅಂಡ್ ಅದನ್ನ ಕ್ಲಿಯರ್ ಆಗಿ ನಾವಿವಾಗ ರಾಕ್ ಬಾಟಮ್ ಅಂತಾನೆ ಕರಿಬಹುದು. ಅಂಡ್ ನನ್ನ ಒಂದು ಚಿಕ್ಕ ಫ್ರೆಂಡ್ ಲಿಸ್ಟ್ ಅಲ್ಲಿ ಜಾನ್ ಸಿನಾ ಅವರು ಕೂಡ ಒಬ್ಬರಾಗಿದ್ರು. ಅಂಡ್ ಜಾನ್ ಸಿನಾ ಅವರ ಜೊತೆ ಕೆವಿನ್ ಓಯನ್ಸ್ ಅವರು ಕೂಡ ಒಬ್ಬರಾಗಿದ್ರು. ನಿಜ ಹೇಳಬೇಕು ಅಂದ್ರೆ ಕೆವಿನ್ ಓಯನ್ಸ್, ನಾನು ನಿನ್ನನ್ನ ರೆಸ್ಪೆಕ್ಟ್ ಮಾಡ್ತೀನಿ. ಆಸ್ ಎ ರೆಸ್ಲರ್ ನನಗೆ ನಿನ್ನ ಮೇಲೆ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಇದೆ. ಬಟ್ ಆಸ್ ಎ ಮ್ಯಾನ್ ನಾನು ನಿನ್ನನ್ನ ತುಂಬಾನೇ ದ್ವೇಷ ಮಾಡ್ತೀನಿ. ನೀನು ಮೊದಲನೇದಾಗಿ ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿದೆ. ಯಾಕಂದ್ರೆ ಕೋಡಿ ರೋಡ್ಸ್ ಅವರು ಚಾಂಪಿಯನ್ ಆಗಿರೋದು ನಿನಗೆ ಇಷ್ಟ ಇರಲಿಲ್ಲ. ಅದಕ್ಕೋಸ್ಕರ ನೀನು ಕೋಡಿ ರೋಡ್ಸ್ ಅವರಿಗೆ ಪಾಲ್ ಡ್ರೈವರ್ ನ ಕನೆಕ್ಟ್ ಮಾಡಿದೆ. ಅದಾದ್ಮೇಲೆ ಹೋಗಿ ನೀನು ಸ್ಯಾಮಿ ಝೈನ್ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡಿದೆ. ಯಾಕಪ್ಪ ಅಂದ್ರೆ ಸ್ಯಾಮಿ ಝೈನ್ ರಾಯಲ್ ರಂಬಲ್ ಅಲ್ಲಿ ರೋಮನ್ ರೈನ್ಸ್ ಅವರಿಗೆ ಎದ್ದೇಳೋದಕ್ಕೆ ಹೆಲ್ಪ್ ಮಾಡ್ದ ಅಂತ ನೀನು ಹೋಗಿ ಸ್ಯಾಮಿ ಝೈನ್ ಅವರಿಗೆ ಅಟ್ಯಾಕ್ ಮಾಡಿದೆ. ಬಟ್ ರಿಯಲ್ ಆಗಿ ಸ್ಯಾಮಿ ಝೈನ್ ನಿನಗಿಂತ ದೊಡ್ಡ ಸೂಪರ್ ಸ್ಟಾರ್ ಆಗಿ ಬೆಳಿತಾ ಇದ್ದಾನೆ ಅಂತ ನಿನಗೆ ಅನ್ನಿಸ್ತು. ಅದಕ್ಕೋಸ್ಕರ ಅವನನ್ನ ನಿಲ್ಸೋದಕ್ಕೋಸ್ಕರ ನೀನು ಹೋಗಿ ಸ್ಯಾಮಿ ಝೈನ್ ಅವರ ಮೇಲೆ ಅಟ್ಯಾಕ್ ಮಾಡಿದೆ. ಅಂಡ್ ನೀನು ನನ್ನ ಮೇಲೂ ಕೂಡ ಅಟ್ಯಾಕ್ ಮಾಡಿದೆ. ಯಾಕಪ್ಪ ಅಂದ್ರೆ ನಾನು ನನ್ನ ಫ್ರೆಂಡ್ ನ ಕಾಪಾಡೋದಕ್ಕೆ ಹೋಗ್ತಾ ಇದ್ದೆ. ಅದಕ್ಕೋಸ್ಕರ ನೀನು ನನ್ನ ಮೇಲೂ ಕೂಡ ಅಟ್ಯಾಕ್ ಮಾಡಿದೆ. ಇದೆಲ್ಲದಕ್ಕೂ ಕೂಡ ಕಾರಣ ನಿನ್ನಲ್ಲಿರ್ತಕ್ಕಂತಹ ಹೊಟ್ಟೆ ಕಿಚ್ಚು. ನನಗೆ ಗೊತ್ತಾಗ್ತಾ ಇಲ್ಲ ನಿನಗೆ ಯಾಕೆ ಇಷ್ಟೊಂದು ಹೊಟ್ಟೆ ಕಿಚ್ಚಿದೆ ಅಂತ. ಯಾಕಂದ್ರೆ ನೀನು ಡಬ್ಲ್ಯೂ ಅಲ್ಲಿ ಎಲ್ಲಾ ಚಾಂಪಿಯನ್ಶಿಪ್ ಕೂಡ ಗೆದ್ದಿದ್ಯಾ. ಅಂಡ್ ರಸ್ಸಲ್ ಮೇನಿಯಾನು ಕೂಡ ಮೇನ್ ಇವೆಂಟ್ ಮಾಡಿದ್ಯಾ. ಅದು ಕೂಡ ಎರಡೆರಡು ಬಾರಿ ರಸ್ಸಲ್ ಮೇನಿಯಾನ ಮೇನ್ ಇವೆಂಟ್ ಮಾಡಿದ್ಯಾ. ಅಂಡ್ ಒಂದು ಬಾರು ಅಂತೂ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಸ್ಟಾಂಗ್ ಕಾಲ್ ಸ್ಟೀವ್ ಆಸ್ಟನ್ ಅವರ ಜೊತೆ ಸೇರ್ಕೊಂಡು ರಸ್ಸಲ್ ಮೇನಿಯಾನ ಮೇನ್ ಇವೆಂಟ್ ಮಾಡಿದ್ಯಾ. ಆದ್ರೂ ಕೂಡ ನಿನಗೆ ಹೊಟ್ಟೆ ಕಿಚ್ಚು ಇನ್ನೂ ಜಾಸ್ತಿ ಆಗ್ತಾ ಇದೆ. ಒಬ್ಬ ಮನುಷ್ಯನೇ ಹಾಗೆ ಎಷ್ಟು ಕೊಟ್ಟರು ಕೂಡ ಅವನಿಗೆ ಇನ್ನೂ ಬೇಕು ಅನ್ನಿಸ್ತಾ ಇರುತ್ತೆ. ಅಂಡ್ ಅದೇ ರೀತಿ ಕೆವಿನ್ ಓಯನ್ಸ್ ಅವರು ಕೂಡ ಇಲ್ಲಿ ಕೆಲಸನ ಮಾಡ್ತಾ ಇದ್ದಾನೆ. ಅಂಡ್ ಅದಕ್ಕೋಸ್ಕರ ನಾನು ಎಲಿಮಿನೇಷನ್ ಚೇಂಬರ್ ಅಲ್ಲಿ ರಿಟರ್ನ್ ಆದೆ. ಅವನಿಗೆ RKO ಕನೆಕ್ಟ್ ಮಾಡಿದೆ. ಆದ್ರೂ ಕೂಡ ನನಗೆ ತೃಪ್ತಿ ಇರಲಿಲ್ಲ. ಯಾಕಂದ್ರೆ ನನ್ನ ತಲೆ ಒಳಗಡೆ ಇರ್ತಕ್ಕಂತಹ ವಾಯ್ಸ್ ನನಗೆ ಹೇಳ್ತಾ ಇತ್ತು. ಅಂಡ್ ನಾನು ಕೆವಿನ್ ಓಯನ್ಸ್ ಅವರ ಮುಖಕ್ಕೆ ಯಾವ ರೀತಿ ಕಿಕ್ ಕೊಡಿಬೇಕು ಅನ್ಕೊಂಡ್ರೆ ಅವನ ಫ್ಯಾಮಿಲಿ ಮೆಂಬರ್ ಕೂಡ ಅವನ್ನ ಗುರ್ತಿಡಿಬಾರ್ದು. ಆ ರೀತಿ ಅವನ ಮುಖಕ್ಕೆ ನಾನು ಪಂಟ್ ಮಾಡಬೇಕು ಅನ್ಕೊಂಡೆ. ಬಟ್ ಅದು ನನ್ನ ಕೈಯಲ್ಲಿ ಆಗ್ಲಿಲ್ಲ. ನೆಕ್ಸ್ಟ್ ಟೈಮ್ ಕೆವಿನ್ ಓಯನ್ಸ್, ನಾನ್ ನಿನ್ನನ್ನ ನೋಡಿದಾಗ ನಾನ್ ನಿನಗೆ ಪಂಟ್ ಮಾಡ್ತೀನಿ. ಅಂಡ್ ಒಂದನ್ನಂತೂ ನಾನಿಲ್ಲಿ ಕ್ಲಿಯರ್ ಮಾಡ್ತೀನಿ, ಪ್ಯಾಟ್ ಮೆಕಫಿ ಇಡೀ ವರ್ಲ್ಡ್ ಅಲ್ಲಿ ಸೆಕೆಂಡ್ ಗ್ರೇಟೆಸ್ಟ್ ಪಂಟರ್. ಯಾಕಂದ್ರೆ ಮೊದಲನೇ ಸ್ಥಾನದಲ್ಲಿ ನಾನಿರ್ತೀನಿ ಅಂತ ನಮ್ಮ ರ್ಯಾಂಡಿ ಓರ್ಟನ್ ಅವರು ಕೆವಿನ್ ಓಯನ್ಸ್ ಅವರಿಗೆ ಒಂದು ಅದ್ಭುತವಾದ ವಾರ್ನಿಂಗ್ ನ ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ಕೊಟ್ಟಿದ್ರು. ಇದಾದ್ಮೇಲೆ ನಮಗೆ ಸ್ಟಿಫನಿ ಸ್ಟಾರ್ಟನ್ ಹಾಗೆ ಪೈಪರ್ ನೆವಿನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಡೀಸೆಂಟ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ವಿನ್ ಆಗ್ತಾರೆ. ಸ್ಟಿಫನಿ ಸ್ಟಾರ್ಟನ್ ಅವರು ಗೆದ್ದಾದ್ಮೇಲೆ ನಮ್ಮ ಶಾರ್ಲ್ ಫ್ಲೇರ್ ಅವರು ಬಂದು ಸ್ಟಿಫನಿ ಸ್ಟಾರ್ಟನ್ ಅವರ ಮೇಲೆ ಅಟ್ಯಾಕ್ ಕೂಡ ಮಾಡಿದ್ದಾರೆ. ಇದಾದ್ಮೇಲೆ ನಮಗೊಂದು ಟ್ರಿಪಲ್ ಥ್ರೆಟ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಲಾಸ್ ವರ್ಸಸ್ ಮೋಟರ್ ಸಿಟಿ ಮಷಿನ್ ಗನ್ ವರ್ಸಸ್ ಪ್ರಿಟಿ ಡೆಡ್ಲಿ ಅವರ ನಡುವೆ ಈ ಒಂದು ಮ್ಯಾಚ್ ಕೂಡ ಚೆನ್ನಾಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಪ್ರಿಟಿ ಡೆಡ್ಲಿ ಅವರು ವಿನ್ ಆಗಿದ್ದಾರೆ. ಅಂಡ್ ಅವರು ನೆಕ್ಸ್ಟ್ ನಂಬರ್ 1 ಕಂಟೆಂಡರ್ ಆಗ್ತಾ ಇದ್ದಾರೆ ಡಬ್ಲ್ಯೂ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ. ಇದಾದ್ಮೇಲೆ ನಮಗೆ ಬಿಯಾಂಕಾ ಬಲೇರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಬಿಯಾಂಕಾ ಬಲೇರ್ ಅವರು ರಿಂಗಿಗೆ ಬರ್ತಾರೆ. ಅಂಡ್ ಅವರು ಹೇಳ್ತಾರೆ, ನನ್ನ ರೋಡ್ ಟು ರಸಲ್ ಮೇನಿಯಾ ಈಗ ಕ್ಲಿಯರ್ ಆಗಿದೆ. ಯಾಕಂದ್ರೆ ನಾನು ಎಲಿಮಿನೇಷನ್ ಚೇಂಬರ್ ನ ಗೆದ್ದಿದ್ದೀನಿ. ಅಂಡ್ ಈ ಒಂದು ಟೈಮ್ ಅಲ್ಲಿ ನನಗೆ ಎಷ್ಟು ಖುಷಿ ಆಗ್ಬೇಕಾಗಿತ್ತು ಅಷ್ಟು ಖುಷಿ ಆಗ್ತಾ ಇಲ್ಲ. ಯಾಕಂದ್ರೆ ನನ್ನ ಇಬ್ಬರು ಗೆಳತಿಯರು ಕೂಡ ಕಿತ್ತಾಡ್ತಾ ಇದ್ದಾರೆ. ಅಂಡ್ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಅಂಡ್ ನನಗೆ ಈಗ ಕ್ಲಾರಿಫಿಕೇಶನ್ ಬೇಕು. ಜೇಡ್ ಕಾರ್ಗಿಲ್ ಅವರ ಪ್ರಕಾರ ನಯೋಮಿ ಅವರು ಜೇಡ್ ಕಾರ್ಗಿಲ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ನನಗೆ ನಂಬಿಕೆ ಇದೆ ನಯೋಮಿ ಅವರು ಅಟ್ಯಾಕ್ ಮಾಡಿಲ್ಲ ಅಂತ. ಸೊ ಬಂದು ಇವಾಗ ನನಗೆ ಕ್ಲಾರಿಟಿನ ಕೊಡು ಅಂತ ನಮ್ಮ ಬಿಯಾಂಕಾ ಬ್ಲೇರ್ ಅವರು ನಯೋಮಿ ಅವ್ರನ್ನ ಕರೀತಾರೆ. ನಮಗೆ ನಯೋಮಿ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ನಯೋಮಿ ಅವರು ಬಂದಾಗ ಬಿಯಾಂಕಾ ಬ್ಲೇರ್ ಅವರು ಕೇಳ್ತಾರೆ, ನೀನು ಜೇಡ್ ಕಾರ್ಗಿಲ್ ಅವರ ಮೇಲೆ ಅಟ್ಯಾಕ್ ಮಾಡ್ದ ಅಂತ. ಅಂಡ್ ಅದಕ್ಕೂ ಆನ್ಸರ್ ಮಾಡ್ದಲೇ ನಮ್ಮ ನಯೋಮಿ ಅವರು ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ನಾವಿವಾಗ ಒಂದಾಗಿ ಡಬ್ಲ್ಯೂ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಗೆದ್ಕೋಬೇಕು. ಬಟ್ ನೀನ್ ಇವಾಗ ನಿನ್ನ ರಸಲ್ ಮೇನಿಯಾ ಗೋಲ್ ಕಡೆ ಕಾನ್ಸಂಟ್ರೇಟ್ ಆಗಿದೆಯಾ ಅಂತ. ಅಂಡ್ ಇನ್ನ ಹೇಳ್ತಾರೆ, ನನಗೆ ನೀನು ಬೇಕು, ನನಗೆ ನೀನು ಯಾವಾಗ್ಲೂ ಕೂಡ ಜೊತೆಲಿರ್ಬೇಕು ಅಂತ. ಅಂಡ್ ಬಿಯಾಂಕಾ ಬ್ಲೇರ್ ಅವರು ಹೇಳ್ತಾ ಇರ್ತಾರೆ, ನೀನು ಆ ಒಂದು ವಿಚಾರನ ಬಿಟ್ಟು ಎಲ್ಲಾ ವಿಚಾರಗಳ ಬಗ್ಗೆ ಯಾಕೆ ಮಾತಾಡ್ತಾ ಇದೆಯಾ, ನನಗೆ ಈಗ ಹೇಳು, ನೀನು ಜೇಡ್ ಕಾರ್ಗಿಲ್ ಅವರ ಮೇಲೆ ಅಟ್ಯಾಕ್ ಮಾಡ್ದೋ ಇಲ್ವೋ ಅಂತ. ಅಂಡ್ ಆಗ ನಮ್ಮ ನಯೋಮಿ ಅವರು ಹೇಳ್ತಾರೆ, ಹೌದು ನಾನು ಅಟ್ಯಾಕ್ ಮಾಡಿದೆ ಅಂತ. ಲಿಟರಲಿ ಈ ಒಂದು ಕಾನ್ವರ್ಸೇಷನ್ ಯಾವ ರೀತಿ ಹೋಗ್ತಾ ಇತ್ತು ಅಂದ್ರೆ ನನಗೊಂದು ರೀತಿ ಇರಿಟೇಟ್ ಆಗ್ತಾ ಇತ್ತು. ಇಬ್ರು ಕೂಡ ಅಳ್ತಾ ಇರ್ತಾರೆ. ನಿಜವಾಗ್ಲೂ ಹೆಂಗೋ
ಹೆಂಗಸರು ಅಳೋದನ್ನ ನೋಡೋದಕ್ಕೆ ನನ್ನ ಕೈಲಂತೂ ಆಗ್ತಾನೆ ಇರಲಿಲ್ಲ. ಆ್ಯಂಡ್ ಕಿರ್ಚಾಡ್ತಾ ಇದ್ದಾರೆ, ಜಗಳ ಆಡ್ತಾ ಇದ್ದಾರೆ, ಹಂಗೆ ಹಿಂಗೆ ಏನೇನೋ ಹೇಳ್ತಾ ಇದ್ದಾರೆ. ಆ್ಯಂಡ್ ಫೈನಲಿ ನಮ್ಮ ಬಿಯಾಂಕಾ ಬ್ಲೇರ್ ಅವರು ನನಗೆ ನೀನು ಬೇಡ ಅಂತ ಹೇಳಿ ಹೋಗ್ತಾ ಇರ್ತಾರೆ. ಆ್ಯಂಡ್ ಅದನ್ನ ಕೇಳಿಸ್ಕೊಂಡು ನಮ್ಮ ನಯೋಮಿ ಅವರು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗ್ತಾರೆ. ನಾನು ನಿನಗೋಸ್ಕರ ಆ ರೀತಿ ಅಟ್ಯಾಕ್ ಮಾಡಿದೆ ಹಂಗೆ ಹಿಂಗೆ ಅಂತ ಹೇಳಿ, ನಿನಗೆ ಇದು ಅರ್ಥ ಆಗ್ತಾ ಇಲ್ವಾ ಬಿಚ್ ಅಂತ ಕರೆದು ಬಿಡ್ತಾರೆ ನಮ್ಮ ಬಿಯಾಂಕಾ ಬ್ಲೇರ್ ಅವ್ರನ್ನ. ಆ್ಯಂಡ್ ಆಗ ನಮ್ಮ ಬಿಯಾಂಕಾ ಬ್ಲೇರ್ ಅವರಿಗೆ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ. ಆ್ಯಂಡ್ ಸ್ಕ್ರೀನ್ ಮೇಲ್ಗಡೆ ನಮಗೆ ಜೇಡ್ ಕಾರ್ಗಿಲ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜೇಡ್ ಕಾರ್ಗಿಲ್ ಅವರು ಸೀದಾ ಬಂದು ನಯೋಮಿ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿದ್ದಾರೆ. ನಿಜವಾಗ್ಲೂ ಇವರಿಬ್ರು ಕೂಡ ಹತ್ಕೊಂಡು ಕಿರ್ಚಾಡ್ಕೊಂಡು ಪ್ರೋಮೋನ ಕಟ್ ಮಾಡ್ತಾ ಇದ್ರಲ್ಲ, ಆ ಒಂದು ಫೀಲ್ ನನಗೆ ಬರಲೇ ಇಲ್ಲ. ಇದಾದ್ಮೇಲೆ ನಮಗೆ ಬ್ರಾನ್ ಸ್ಟ್ರೋಮನ್ ಹಾಗೆ ಸೋಲೋ ಸಿಕೋವಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ನ ನೋಡ್ತಾ ಇದ್ರೆ ಸೋಲೋ ಸಿಕೋವಾ ಅವರ ಬುಕ್ಕಿಂಗ್ ಯಾಕೆ ಗುರು ಈ ರೀತಿ ಆಗ್ತಾ ಇದೆ, ಸೋಲೋ ಸಿಕೋವಾ ಅವರು ಎಲ್ಲಿದ್ರು ಈಗ ಇಲ್ಲಿಗೆ ಯಾಕೆ ಬಂದು ತಲುಪಿದ್ದಾರೆ ಅನ್ಕೋಬಿಟ್ಟೆ. ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ತಮ್ಮ ಪವರ್ ಸ್ಲಾಮ್ ಕೂಡ ಹಿಟ್ ಮಾಡಿರ್ತಾರೆ. ಸೋಲೋ ಸಿಕೋವಾ ಅವರಿಗೆ ಪಿನ್ ಮಾಡಬೇಕಾದ್ರೆ ನಮ್ಮ ಟಾಮಾ ಟೊಂಗಾ ಅವರು ಬಂದು ಬ್ರಾನ್ ಸ್ಟ್ರೋಮನ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ. ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ಟಾಮಾ ಟೊಂಗಾ ಹಾಗೆ ಸೋಲೋ ಸಿಕೋವಾ ಅವರ ಮೇಲೂ ಕೂಡ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ಅಂಡ್ ನಮಗೆ ಜಾಕೋ ಫಾಟೋ ಅವರ ಎಂಟ್ರಿ ಕೂಡ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜಾಕೋ ಫಾಟೋ ಅವರು ಬರ್ತಾರೆ. ಬ್ರಾನ್ ಸ್ಟ್ರೋಮನ್ ಹಾಗೆ ಜಾಕೋ ಫಾಟೋ ಅವರ ನಡುವೆ ಒಂದು ಅದ್ಭುತವಾದ ಫೇಸ್ ಆಫ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇಡೀ ಕ್ರೌಡ್ ಜಾಕೋ ಫಾಟೋ ಅವರಿಗೆ ಸಪೋರ್ಟ್ ಮಾಡ್ತಾ ಇರುತ್ತೆ. ಅಂಡ್ ಇವರ ನಡುವೆ ಒಂದು ಬ್ರಾಲ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಬ್ರಾಲ್ ಮಾತ್ರ ಸಖತ್ತಾಗಿತ್ತು. ಎಂಡಿಂಗ್ ಅಲ್ಲಿ ಈ ಒಂದು ಬ್ರಾಲ್ ಅಲ್ಲಿ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರಿಗೆ ಅಪ್ಪರ್ ಹ್ಯಾಂಡ್ ಸಿಗುತ್ತೆ ಅಂತಾನೆ ಹೇಳ್ಬಹುದು. ಕ್ರೌಡ್ ಮಧ್ಯೆ ಹೋಗಿ ನಮ್ಮ ಜಾಕೋ ಫಾಟೋ ಅವರು ಬ್ರಾನ್ ಸ್ಟ್ರೋಮನ್ ಅವರಿಗೆ ಒಂದು ಟೇಬಲ್ ನ ಮುರ್ಸೋದಕ್ಕೆ ಹೋಗ್ತಾರೆ. ಬಟ್ ಅದರಿಂದ ತಪ್ಪಿಸ್ಕೊಂಡು ನಮ್ಮ ಬ್ರಾನ್ ಸ್ಟ್ರೋಮನ್ ಅವರೇ ಜಾಕೋ ಫಾಟೋ ಅವರಿಗೆ ಟೇಬಲ್ ಮೇಲ್ಗಡೆ ಒಂದು ಚಾಕ್ ಸ್ಲಾಮ್ ನ ಕನೆಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಲಿಟರಲಿ ಟೇಬಲ್ ನ ಮುರಿಸ್ಕೊಂಡ್ರು ಕೂಡ ನಮ್ಮ ಜಾಕೋ ಫಾಟೋ ಅವರು ಏನು ಆಗಿಲ್ವೇನೋ ಅನ್ನೋ ರೀತಿ ಎದ್ದೇಳ್ತಾ ಇರ್ತಾರೆ. ಏನೇ ಆಗ್ಲಿ ಗಾಯ್ಸ್, ಸ್ಟೋರಿ ಮಾತ್ರ ಚೆನ್ನಾಗಿ ಸಾಕ್ತಾ ಇದೆ ಜಾಕೋ ಫಾಟೋ ಹಾಗೆ ಬ್ರಾನ್ ಸ್ಟ್ರೋಮನ್ ಅವರ ನಡುವೆ. ಡಬ್ಲ್ಯೂ ಅವರು ಜಾಕೋ ಫಾಟೋ ಅವ್ರನ್ನ ಸಿಕ್ಕಾಪಟ್ಟೆ ಡಾಮಿನೆಂಟ್ ಆಗಿ ಬುಕ್ ಮಾಡ್ತಾ ಇದ್ದಾರೆ. ಬಟ್ ಇದ್ರ ಮಧ್ಯೆ ನಮ್ಮ ಸೋಲೋ ಸಿಕೋವಾ ಅವರು ಕಳೆದೋಗ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಇದಾದ್ಮೇಲೆ ನಮಗೆ ಚೆಲ್ಸಿಯಾ ಗ್ರೀನ್ ಹಾಗೆ ಮಿಚಿನ್ ಅವರ ನಡುವೆ ವಿಮೆನ್ಸ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸ್ಟ್ರೀಟ್ ಫೈಟ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು. ಅಂಡ್ ಚೆಲ್ಸಿಯಾ ಗ್ರೀನ್ ಅವರ ಪರ್ಫಾರ್ಮೆನ್ಸ್ ಗೆ ಹ್ಯಾಟ್ಸ್ ಆಫ್ ನ ತಿಳಿಸಲೇಬೇಕು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಕ್ಯಾಂಡಲ್ ಸ್ಟಿಕ್ ಆಗಿರಬಹುದು, ಸ್ಟೀಲ್ ಚೇರ್ ಆಗಿರಬಹುದು, ಟ್ರಾಶ್ ಕ್ಯಾನ್ ಆಗಿರಬಹುದು, ಟೇಬಲ್ಸ್ ಆಗಿರಬಹುದು, ಎಲ್ಲದರ ಯೂಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಪೈಪರ್ ನಿವಿನ್ ಹಾಗೆ ಬಿ ಫ್ಯಾಪ್ ಅವರ ನಡುವೆ ಇಂಟರ್ಫರೆನ್ಸ್ ಕೂಡ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಮಿಚಿನ್ ಅವರು ಚೆಲ್ಸಿಯಾ ಗ್ರೀನ್ ಅವರನ್ನ ಟೇಬಲ್ ಮೇಲ್ಗಡೆ ಹಾಕ್ತಾರೆ. ಟೇಬಲ್ ಮೇಲ್ಗಡೆ ನಮ್ಮ ಚೆಲ್ಸಿಯಾ ಗ್ರೀನ್ ಅವರು ಬಿತ್ ಕೂಡಲೇ ಟೇಬಲ್ ಅರ್ಧ ಮುರಿದೋಗುತ್ತೆ ಅಂತಾನೆ ಹೇಳ್ಬಹುದು. ಅಲ್ಲಿ ಒಂದ್ ರೀತಿ ಬಾಚ್ ರೀತಿ ನಮಗೆ ನೋಡೋದಕ್ಕೆ ಸಿಕ್ತು. ಅದಾದ್ಮೇಲೆ ನಮ್ಮ ಚೆಲ್ಸಿಯಾ ಗ್ರೀನ್ ಅವರ ಮೇಲೆ ಮಿಚಿನ್ ಅವರು ಜಂಪ್ ಮಾಡಿ ಆ ಒಂದು ಟೇಬಲ್ ನ ಕೂಡ ಮುರಿಸಿ ಚೆಲ್ಸಿಯಾ ಗ್ರೀನ್ ಅವ್ರನ್ನ ಪಿನ್ ಮಾಡ್ತಾ ಇರ್ತಾರೆ. ಬಟ್ ಹಿಂದೆಯಿಂದ ಯಾರೋ ಒಬ್ರು ವ್ಯಕ್ತಿ ಬಂದು ನಮ್ಮ ಮಿಚಿನ್ ಅವರ ಕಾಲಿಟ್ಕೊಂಡು ಎಳೆದ್ ಬಿಡ್ತಾರೆ. ಅಂಡ್ ಅದಾದ್ಮೇಲೆ ನಮಗೆ ಗೊತ್ತಾಗುತ್ತೆ ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ನಮ್ಮ ಆಲ್ಬಾ ಫೈರ್ ಅಂತ. ಅಂಡ್ ಇದಾದ್ಮೇಲೆ ನಮ್ಮ ಆಲ್ಬಾ ಫೈರ್ ಅವರು ಮಿಚಿನ್ ಅವರಿಗೆ ಚೇರ್ ಮೇಲೆ ಕೆನೆಡಿಯನ್ ಡಿಸ್ಟ್ರಾಯರ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ನಮ್ಮ ಚೆಲ್ಸಿಯಾ ಗ್ರೀನ್ ಅವ್ರನ್ನ ರಿಂಗ್ ಮೇಲ್ಗಡೆ ಹಾಕಿ ಚೆಲ್ಸಿಯಾ ಗ್ರೀನ್ ಅವರ ಕೈಯಲ್ಲಿ ಮಿಚಿನ್ ಅವ್ರನ್ನ ಪಿನ್ ಮಾಡಿಸಿ ಈ ಒಂದು ಮ್ಯಾಚ್ ಅಲ್ಲಿ ಚೆಲ್ಸಿಯಾ ಗ್ರೀನ್ ಅವರು ವಿನ್ ಆಗೋದಕ್ಕೆ ಆಲ್ಬಾ ಫೈರ್ ಅವರು ಹೆಲ್ಪ್ ಮಾಡಿದ್ದಾರೆ. ಅಂಡ್ ಓವರ್ ಆಲ್ ಈ ಒಂದು ಮ್ಯಾಚ್ ಮಾತ್ರ ಸಖತ್ತಾಗಿತ್ತು. ಇದಾದ್ಮೇಲೆ ನಮಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿ ನಮಗೆ ಇವತ್ತು ನೋಡೋದಕ್ಕೆ ಸಿಗ್ತಾರೆ. ಯಾಕಂದ್ರೆ ಅವರು ತನ್ನ ಎಂಟ್ರೆನ್ಸ್ ಟೈಮ್ ಅಲ್ಲಿ ಅದನ್ನು ಕೂಡ ಮಾಡೋದಿಲ್ಲ ಅಂತಾನೆ ಹೇಳ್ಬಹುದು. ಅಂಡ್ ಕ್ಲಿಯರ್ ಆಗಿ ಕಾಣಿಸ್ತಾ ಇರುತ್ತೆ ನಮ್ಮ ಕೋಡಿ ರೋಡ್ಸ್ ಅವರಿಗೆ ಬ್ಲಾಕ್ ಐ ಆಗಿದೆ. ಅಂಡ್ ಅವರು ಕಿವಿಯಲ್ಲೂ ಕೂಡ ಹತ್ತಿನ ಇಟ್ಕೊಂಡಿರ್ತಾರೆ. ಅಂಡ್ ಅದನ್ನ ತೆಗೆದೆಸ್ಬಿಟ್ಟು ನಮ್ಮ ಕೋಡಿ ರೋಡ್ಸ್ ಅವರು ರಿಂಗಿಗೆ ಬರ್ತಾರೆ. ಚಾಂಪಿಯನ್ಶಿಪ್ ನ ಕೆಳಗಡೆ ಇಟ್ಟು ಫಿಲಿಡೆಲ್ಫಿಯಾ ವಾಟ್ ಯು ವಾಂಟ್ ಟಾಕ್ ಅಬೌಟ್, ನನಗೆ ನಿಜವಾಗ್ಲೂ ಕೂಡ ಗೊತ್ತು ಎಲ್ಲರೂ ಕೂಡ ಯಾವ್ದ್ರ ಬಗ್ಗೆ ಮಾತಾಡಬೇಕು ಅಂತ ಇದ್ದೀರಾ ಅಂತ. ರೆಸ್ಲಿಂಗ್ ಇಂಡಸ್ಟ್ರಿಯಲ್ಲೇ ಮೋಸ್ಟ್ ವಿವುಡ್ ಮೂಮೆಂಟ್ ಆದಂತಹ ಎಲಿಮಿನೇಷನ್ ಚೇಂಬರ್ ಬಗ್ಗೆ ನೀವೆಲ್ಲರೂ ಕೂಡ ಮಾತಾಡಬೇಕು ಅಂತ ಇದ್ದೀರಾ. ಎಲಿಮಿನೇಷನ್ ಚೇಂಬರ್ ನಿಜವಾಗ್ಲೂ ಸಿಕ್ಕಾಪಟ್ಟೆ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು. ಅಂಡ್ ನನಗೆ ಇಂಜುರಿ ಕೂಡ ಆಯಿತು. ನಾನು ನನ್ನ ಮನೆಗೆ ಹೋದಾಗ ನನ್ನ ಮಗಳು ನನ್ನನ್ನು ಕೇಳಿದ್ಲು, ಅಪ್ಪ ನಿನಗೆ ಏನಾಯಿತು, ನಿನ್ನ ಕಣ್ಣಲ್ಲಿ ಯಾಕೆ ಈ ರೀತಿ ಗಲೆ ಆಗಿದೆ ಅಂತ. ಅಂಡ್ ಆಗ ನಾನು ನನ್ನ 4 ವರ್ಷದ ಮಗುಗೆ ಸುಳ್ಳು ಹೇಳ್ಬೇಕಾಯ್ತು, ಮಗು ನಾನು ಹೋಗಿ ಗೋಡೆಗೆ ಹೊಡ್ಕೊಂಡೆ ಅಂತ. ಅಂಡ್ ನಾನು ಹೇಳ್ದಂತಹ ಆ ಒಂದು ಸುಳ್ಳು 100% ನಿಜ ಆಗಿರ್ಲಿಲ್ಲ. ಯಾಕಂದ್ರೆ ಎಲಿಮಿನೇಷನ್ ಚೇಂಬರ್ ಅಲ್ಲಿ ರಾಕ್ ಅವರು ನಿರ್ಮಾಣ ಮಾಡಿದಂತಹ ಗೋಡೆಗೆ ನಾನು ಹೋಗಿ ಹೊಡ್ಕೊಂಡೆ. ರಾಕ್, ಟ್ರಾವಿಸ್ ಸ್ಕಾಟ್ ಹಾಗೆ ನನ್ನ ರಸಲ್ಮೇನಿಯಾ ಅಪೋನೆಂಟ್ ಜಾನ್ ಸಿನಾ ಅವರು ನಿರ್ಮಾಣ ಮಾಡಿದಂತಹ ಗೋಡೆಗೆ ನಾನು ಹೋಗಿ ಹೊಡ್ಕೊಂಡೆ. ಅಂಡ್ ಒಂದು ದಿನ ನಾನು ನನ್ನ ಮಗಳಿಗೆ ನಿಜ ಹೇಳ್ತೀನಿ. ಏನಾಯ್ತು ಮಗಳೇ ಅವತ್ತಿನ ದಿನ ಅಂದ್ರೆ, ನಾನು ಯಾರನ್ನ ನನ್ನ ಹೀರೋ ಅನ್ಕೊಂಡಿದ್ದೆ
ಅನ್ಕೊಂಡಿದ್ನೋ, ನಾನು ಯಾರನ್ನ ರೆಸ್ಲಿಂಗ್ ನ ಮೋಸ್ಟ್ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅನ್ಕೊಂಡಿದ್ನೋ, ಯಾವ ವ್ಯಕ್ತಿ ತನ್ನ ಬೆನ್ನಿಂದಗಡೆ ತನ್ನ ಟಿ ಶರ್ಟ್ ಅಲ್ಲಿ ನೆವರ್ ಗಿವ್ ಅಪ್ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ನೋ, ಆ ವ್ಯಕ್ತಿ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಗಿವ್ ಅಪ್ ಮಾಡ್ದ. ಅಂಡ್ ಅದರಿಂದನೇ ನನಗೆ ಈ ಗಲೆಗಳಾಗಿದ್ದು ಅಂತ ನಾನು ಒಂದು ದಿನ ನನ್ನ ಮಗಳಿಗೆ ಹೇಳ್ತೀನಿ. ಅಂಡ್ ಜಾನ್ಸಿನಾ, ನಾನು ನಿನ್ನ ಬಳಿ ಒಂದೇ ಒಂದು ಪ್ರಶ್ನೆ ಕೇಳಬೇಕು, ನೀನ್ ಯಾಕೆ ಆ ರೀತಿ ಮಾಡ್ದೆ ಅಂತ. ನಿಜವಾಗ್ಲೂ ಆ ಒಂದು ಪ್ರಶ್ನೆಗೆ ನೀನು ಎಷ್ಟೇ ಜಸ್ಟಿಫಿಕೇಶನ್ ನ ಕೊಟ್ಟರು ಕೂಡ ನಾನಂತೂ ನಿನ್ನನ್ನ ಕ್ಷಮಿಸೋದಿಲ್ಲ. ಯಾಕಂದ್ರೆ ನೀನು ಅಷ್ಟೊಂದು ನೋವನ್ನ ನನಗೆ ಕೊಟ್ಟಿದ್ಯಾ. ಕಳೆದ ವರ್ಷದ ರಸಲ್ ಮೇನಿಯಾದಲ್ಲಿ ನಾನು ರೋಮನ್ ರೈನ್ಸ್ ಅವ್ರನ್ನ ಸೋಲಿಸಿ WWE ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ಶಿಪ್ ನ ಗೆದ್ಕೊಂಡಾಗ ನೀನು ಕೂಡ ಅಲ್ಲಿ ಇದ್ದೆ ಅಂಡ್ ನೀನು ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದೆ. ಅಂಡ್ ಆಗ ನೀನು ಹೇಳಿದಂತಹ ಮಾತು ನನಗೆ ಇನ್ನೂ ಕೂಡ ನೆನಪಿದೆ. ನೀನು ನನ್ನ ಚಾಂಪಿಯನ್ಶಿಪ್ ನ ತೋರಿಸಿ, ಆ ಒಂದು ಚಾಂಪಿಯನ್ಶಿಪ್ ನ ವೆಯ್ಟ್ ಪ್ರತಿದಿನ ಜಾಸ್ತಿ ಆಗ್ತಾನೆ ಇರುತ್ತೆ ಅಂತ ನೀನು ನನಗೆ ಹೇಳಿದ್ದೆ. ಅಂಡ್ ಈಗ ನೋಡು, ನನ್ನ ಬಳಿ ಆ ಒಂದು ಚಾಂಪಿಯನ್ಶಿಪ್ ಇದೆ ಅಂಡ್ ಇದರ ವೆಯ್ಟ್ ಜಾಸ್ತಿ ಆಗ್ತಾ ಇಲ್ಲ. ಅಂಡ್ ನಾನು 300ಕ್ಕಿಂತ ಜಾಸ್ತಿ ದಿನ ಈ ಒಂದು ಚಾಂಪಿಯನ್ಶಿಪ್ ನ ಇಟ್ಕೊಂಡಿದ್ದೀನಿ. ನನಗೆ ಯಾವತ್ತೂ ಕೂಡ ಆ ಒಂದು ಫೀಲ್ ಬಂದಿಲ್ಲ. ಜಾನ್ಸಿನಾ, ನಾನಂತೂ ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ. ರಸಲ್ ಮೇನಿಯಾದಲ್ಲಿ ನಾನು ನಿನ್ನನ್ನ ಸೋಲಿಸ್ತೀನಿ. ಸೊ ಇಫ್ ಯು ವಾಂಟ್ ಸಮ್ ಕಮ್ ಅಂಡ್ ಗೆಟ್ ಸಮ್ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಫೈನಲಿ ಜಾನ್ಸಿನಾ ಅವರಿಗೆ ಒಂದು ವಾರ್ನಿಂಗ್ ನ ಕೊಟ್ಟಿದ್ದಾರೆ. ಜಾನ್ಸಿನಾ, ನಾನು ನಿನ್ನ ರಸಲ್ ಮೇನಿಯಾದಲ್ಲಿ ಸುಮ್ಮನೆ ಬಿಡೋದಿಲ್ಲ ಅಂತ. ಓವರ್ ಆಲ್ ಈ ಒಂದು ಪ್ರೋಮೋ ಕೂಡ ಸಿಕ್ಕಾಪಟ್ಟೆ ಅದ್ಭುತವಾಗಿತ್ತು. ಇದಾದ್ಮೇಲೆ ನಮಗೆ ಡ್ರೂ ಮ್ಯಾಕೆಂಟೈರ್ ಹಾಗೆ ಜಿಮ್ಮಿ ಊಸೋ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜಿಮ್ಮಿ ಊಸೋ ಅವ್ರನ್ನ WWE ಅವರು ಯಾಕೆ ಯಾವ ರೀತಿ ಬುಕ್ ಮಾಡ್ತಾ ಇದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕ್ಲೇಮರ್ ಕಿಕ್ ನ ಕನೆಕ್ಟ್ ಮಾಡಿ ಜಿಮ್ಮಿ ಊಸೋ ಅವ್ರನ್ನ ಸೋಲಿಸಿ ವಿಕ್ಟರಿನ ಗಳಿಸ್ಕೋತಾರೆ. ಸೋಲ್ಸಾದ್ಮೇಲೂ ಕೂಡ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಜಿಮ್ಮಿ ಊಸೋ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಬಟ್ ಹಿಂದೆಯಿಂದ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಬಂದು ಬದಲಿಗೆ ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿ ಹೇಳಿದ್ದಾರೆ, ಪ್ರತಿ ವಾರನೂ ಕೂಡ ನಾನು ನಿನ್ನನ್ನ ಇದೇ ರೀತಿ ಬಂದು ಕಾಡ್ತಾ ಇರ್ತೀನಿ, ನಿನ್ನಂತೂ ಸುಮ್ಮನೆ ಬಿಡೋದಿಲ್ಲ ಅಂತ. ಈ ಎಲ್ಲಾ ವಿಚಾರಗಳಲ್ಲೂ ಕೂಡ WWE ಅವರು ನಮ್ಮ ಜಿಮ್ಮಿ ಊಸೋ ಅವ್ರನ್ನ ಮರ್ತೇ ಬಿಟ್ಟಿದ್ದಾರೆ. ಇದಾದ್ಮೇಲೆ ನಮಗೆ ಸ್ಮ್ಯಾಕ್ ಡೌನ್ ನ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಎಲೆ ನೈಟ್ ಹಾಗೆ ಶಿನ್ಸ್ಕೆ ನಾಕಮುರಾ ಅವರ ನಡುವೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಸಿಂಗಲ್ಸ್ ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡೀಸೆಂಟ್ ಆಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ರೆಫ್ರೀಸ್ ಗಳ ಆಂಗಲ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಒಂದು ಮೂಮೆಂಟ್ ಅಲ್ಲಿ ನಮ್ಮ ಶಿನ್ಸ್ಕೆ ನಾಕಮುರಾ ಅವರು ಚೇರ್ ತಗೊಂಡು ಹೊಡೆಯೋದಕ್ಕೆ ಬರ್ತಾರೆ. ಬಟ್ ಅದನ್ನ ತಪ್ಪಿಸಿ ನಮ್ಮ ಎಲೆ ನೈಟ್ ಅವರು ಚೇರ್ ಅಲ್ಲಿ ಹೊಡೆಯೋದಕ್ಕೆ ಹೋದಾಗ ರೆಫ್ರಿ ಚಾರ್ಲ್ಸ್ ರಾಬಿನ್ಸನ್ ಅವರು ಬಂದು ಅದನ್ನ ತಡಿತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಒಂದು ಮೂಮೆಂಟ್ ಅಲ್ಲಿ ನಮ್ಮ ಶಿನ್ಸ್ಕೆ ನಾಕಮುರಾ ಅವರು ರೆಫ್ರಿ ರಾಬಿನ್ಸನ್ ಅವರಿಗೆ ಮಿಸ್ ನ ಕನೆಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಮ್ಮ ಕೆವಿನ್ ಓವೆನ್ಸ್ ಅವರು ಕೂಡ ಹೊಡೆದಿದ್ರು. ಅಂಡ್ ಈಗ ಶಿನ್ಸ್ಕೆ ನಾಕಮುರಾ ಅವರು ಕೂಡ ಅಟ್ಯಾಕ್ ಮಾಡಿದ್ದಾರೆ. ಅಂಡ್ ಈ ಎಲ್ಲಾ ಹೊಡೆದಾಟದಲ್ಲೂ ಕೂಡ ನಮ್ಮ ಅಲೆನೈಟ್ ಅವರು ಚೇರ್ ಮೇಲ್ಗಡೆ BFT ನ ಕನೆಕ್ಟ್ ಮಾಡ್ತಾರೆ. ಇನ್ನೂ ಒಬ್ಬ ರೆಫ್ರಿ ಬಂದು ಪಿನ್ ಮಾಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಅಲೆನೈಟ್ ಅವರು ನಾಕಮುರಾ ಅವರನ್ನ ಸೋಲಿಸಿ ಹೊಸ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗಿದ್ದಾರೆ. ಓವರ್ ಆಲ್ ಇವತ್ತಿನ ಸ್ಮ್ಯಾಕ್ ಡೌನ್ ನ ನೋಡೋದಾದ್ರೆ ಸ್ಮ್ಯಾಕ್ ಡೌನ್ ಗೆ ನಾನು 4 ಸ್ಟಾರ್ ನ ಕೊಡ್ತೀನಿ. ಒಂದೆರಡು ಸೆಗ್ಮೆಂಟ್ ನ ಬಿಟ್ರೆ ನಾರ್ಮಲ್ ಅದೇ ರೆಗ್ಯುಲರ್ ರ್ಯಾಂಡಮ್ ಮ್ಯಾಚಸ್ ಗಳು ನಮಗೆ ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಕ್ತು. ನಿಮ್ಗೆ ಅನಿಸ್ತು ಇವತ್ತಿನ ಸ್ಮ್ಯಾಕ್ ಡೌನ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.